ಸಿಎಂ ಸಿದ್ದರಾಮಯ್ಯ ದಾಖಲೆಯ 16ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಅವರ ವಾಕ್ಯದೊಂದಿಗೆ ಆರಂಭಿಸಿ ಬಸವಣ್ಣನವರ ವಚನದೊಂದಿಗೆ ಬಜೆಟ್ ಅನ್ನು ಮುಗಿಸಿದ್ದಾರೆ. ಈ ಬಜೆಟ್ ಹೇಗಿತ್ತು? ವಿವಿಧ ಕ್ಷೇತ್ರದ ಗಣ್ಯರು ಈಗ ನಮ್ಮ ಜೊತೆಗಿದ್ದಾರೆ. ಈ ಬಜೆಟ್ನ ಬಗ್ಗೆ ಅವರಿಂದನೇ ಅಭಿಪ್ರಾಯವನ್ನು ಕೇಳೋಣ. ಮೊದಲನೇದಾಗಿ ಸಿದ್ದರಾಮಯ್ಯ ಅವರೇ ಆರಂಭಿಸಿರುವಂಥದ್ದು ರೈತರಿಂದಾಗಿ. ರೈತರಿಗೆ ಏನೆಲ್ಲ ಸಿಕ್ಕಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ರೈತರು ನಮ್ಮ ಜೊತೆಗಿದ್ದಾರೆ. ಸರಿ, ಸಿದ್ದರಾಮಯ್ಯ ಅವರು 16ನೇ ದಾಖಲೆಯ ಬಜೆಟನ್ನು ಮಂಡಿಸಿದ್ದಾರೆ. ಮೊದಲು ರೈತರಿಗೆ ಆದ್ಯತೆ ಅಂತೇಳಿ ಆ ಬಜೆಟ್ನ ಮೊದಲ ಪ್ರತಿ ಆರಂಭವಾಗದೆ ರೈತರಿಗೆ ನೀಡಿರುವಂಥ ಅನುದಾನದಿಂದ ಈ ಬಜೆಟನ್ನು ತಾವು ನೋಡಿದ್ರಿ, ಏನನ್ಸುತ್ತೆ? ನೋಡಿ, ಇವತ್ತು ರೈತರ ಕಣ್ಣಿಗೆ ಬೆಣ್ಣೆ ಹಾಕೋ ಕೆಲಸನೂ ಸಹ ಆಗಿಲ್ಲ, ಸುಣ್ಣ ಹಾಕೋಂಥ ಕೆಲಸ ಆಗಿದೆ. ನೋಡಿ, 4 ಲಕ್ಷ ಕೋಟಿ ದೊಡ್ಡ ಬೃಹತ್ ಗಾತ್ರದ ಬಜೆಟಲ್ಲಿ ರೈತ ಕುಲಕ್ಕೆ ಕೊಡ್ತಾ ಇರೋದು ಇವರು ಬರೀ 7,000 ಕೃಷಿಗೆ, 3,000 ಸಂಗೋಪನೆ, ಪಶುಸಂಗೋಪನೆ ಅಂತ 10,000 ಕೋಟಿ 10,000 ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ. ಇದು ದೊಡ್ಡ ಮೋಸ ರೈತ ವರ್ಗ ಕಾಯ್ತಾ ಇದೆ. ಮೊದಲು ಹೆಸರು ಹೇಳ್ತಾರೆ ಅಷ್ಟೇ, ರೈತ ಬೆನ್ನೆಲುಬು ಅಂತ ಸಹ ಬರೀ ಇದು ಪುಸ್ತಕದ ಬದನೆಕಾಯಿಗೆ ಉಳಿದಿದೆ. ನೋಡಿ, ಸಿದ್ದರಾಮಯ್ಯನವ್ರ ಮೇಲೆ ನಮಗೆ ತುಂಬ ನಂಬಿಕೆ ಇತ್ತು. ಅವರು ನಮ್ಮ ವರ್ಣಕ್ಷೇತ್ರದವರು, ನಾವು ವರ್ಣಕ್ಷೇತ್ರದವರೇ, ನಮ್ಮ ಶಾಸಕರು ಅಷ್ಟೇ ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತು ರೈತರು ಮಗ. ಆದರೂ ಸಹ ಇವರು ಕೃಷಿ ವಲಯ ಮತ್ತು ನಮ್ಮ ರೈತರನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಬರೀ 10,000 ಕೋಟಿ ಕೊಟ್ಟು ರೈತರ ವರ್ಗಕ್ಕೆ ಇದು ಯಾವುದೇ ರೀತಿಯಾದ ಅನುಕೂಲ ಆಗಿಲ್ಲ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯವರು ಇವರು ಈಗೇನು ಬಜೆಟ್ ಮಂಡಿಸ್ಬಿಟ್ಟಿದ್ದಾರೆ ನೋಡಿ, ಇದರಲ್ಲಿ ಕೂಲಂಕುಷವಾಗಿ ರೈತ ವರ್ಗನ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಇದರಲ್ಲಿ ರೈತ ವರ್ಗಕ್ಕೆ ಯಾವುದೇ ರೀತಿಯ ಅನುಕೂಲಗಳಾಗಿಲ್ಲ. 10,000 ಕೋಟಿಲಿಂದ ಏನೂ ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈಗ ಮೈಸೂರು ಭಾಗಕ್ಕೆ ರೇಷ್ಮೆಯ ಒಂದು ಅತ್ಯಾಧುನಿಕವಾದಂತಹ ಘಟಕವನ್ನು ಸ್ಥಾಪಿಸಲಿಕ್ಕೂ ಸಹ ಅನುಮೋದನೆ ಸಿಕ್ಕಿದೆ. ಹೀಗಾಗಿ ರೈತರಿಗೆ ಸಾಕಷ್ಟು ಸಿಕ್ಕಿದೆ ಈ ಬಜೆಟ್ನಲ್ಲಿ ಅಂತ. ಏನು ಮೈಸೂರು ಜಿಲ್ಲೆಯಲ್ಲಿ ರೇಷ್ಮೆ ಬೆಳೆಗೆ ಇದು ನಮಗೆ ಉಪಯೋಗ ಆಗಲ್ಲ. ನಮ್ಮ ಜಿಲ್ಲೆನ ಬಾಳೆ ಅಂತ ಘೋಷಣೆ ಮಾಡಿದ್ದಾರೆ. ಇದು ರಾಮನಗರ, ಕನಕಪುರ, ಬಿಡದಿ ಆ ಭಾಗಕ್ಕೆ ಘೋಷಣೆ ಆಗಬೇಕಾಗಿತ್ತು. ಬಟ್ಟು ಈ ಬಜೆಟ್ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇದು ನಿರಾಶಾದಾಯಕ ಬಜೆಟ್ಟು, ಕನ್ನಡಿ ಒಳಗಿನ ಗಂಟು. ಯಾಕೆಂದರೆ ಸಿದ್ದರಾಮಯ್ಯನವರು ನಾನು ನುಡಿದಂತೆ ನಡೆದಿದ್ದೇನೆ ಅಂತ ಹೇಳ್ತಾರೆ. ಯಾಕೆಂದರೆ ಮೊನ್ನೆ ಕಳೆದ ತಿಂಗಳು 17ನೇ ತಾರೀಕು ಬಜೆಟ್ ಪೂರ್ವಭಾವಿ ಸಭೆ ರೈತರೊಂದಿಗೆ ಚರ್ಚೆ ಅಂತ ಕರೆದಿದ್ದರು. ಅಲ್ಲಿ ಹೇಳ್ತಾಯಿದ್ರು ಅವರು ಕೂಡ ಏನಂತ, ನೀವೆಲ್ಲ ರೈತರು ಏನೆಲ್ಲ ಸಮಸ್ಯೆಗಳನ್ನ ಕೊಡ್ತಾಯಿದ್ದೀರಿ, ನಾನು ಎಲ್ಲ ಪೂರೈಕೆ ಮಾಡಲಿಕ್ಕಾಗಲ್ಲ ಅಂತೇಳಿ ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ನಾನಾದರೂ ಅವರಿಗೆ ಈ ಬಜೆಟ್ನಲ್ಲಿ ಏನು ಮಾಡಬೇಕು ಅನ್ನೋದನ್ನು ಒತ್ತಾಯ ಮಾಡಿ ಮತ್ತೆ ಅದನ್ನು ಘೋಷಣೆ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ಒಂದು ಭೀಕರ ಬರಗಾಲ ಬರುತ್ತೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗ್ತದೆ. ಎಂಥ ಕಾಲದಲ್ಲಿ ರೈತ ಕೃಷಿ ಮಾಡಿ ಉಳಿಯೋದೇ ಒಂದು ಕಷ್ಟ ಆಗಿದೆ. ಏನು ಮಳೆಯಾಶ್ರಿತ ರೈತರಿಗೆ 440 ಕೋಟಿ ನಾನು ಮುಂಗಂಟು ಇಟ್ಟಿದ್ದೇನೆ, ಇಡಿಗಂಟು ಇಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ನಾನಾದರೂ ಕೂಡ ಅವ್ರಿಗೆ ಹೇಳ್ತೀನಿ, ಈ ರಾಜ್ಯದಲ್ಲಿ 45,000 ಕೆರೆಗಳಿದೆ. ಆ ಕೆರೆಗಳನ್ನ ಹೂಳು ತೆಗೆಸಿ ಆ ಮಣ್ಣನ್ನು ರೈತರ ಜಮೀನಿಗೆ ಬಿಡುವಂಥ ಕೆಲಸನ ಮಾಡಬೇಕಾಗಿತ್ತು. ಯಾಕೆಂದರೆ ಸಾವಯವ ಕೃಷಿ ಮಾಡಿ ಅಂತಾರೆ. ಕೆರೆ ಹೂಳು ರೈತರ ಭೂಮಿಗೆ ಒಂದು ಉತ್ತಮ ಫಲಕಾರಿಯಾದ ಗೊಬ್ಬರ ಆಗ್ತದೆ. ಜೊತೆಗೆ ಏನು ನಮ್ಮ ಈ ಭಾಗದಲ್ಲಿ ರಾಜ್ಯದಲ್ಲಿ ಮಹಿಳೆಯರು ಮತ್ತು ಹಾಲು ಉತ್ಪಾದಕರು ತುಂಬ ಜನ ಇದ್ದಾರೆ, ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. 1 ಲೀಟರ್ಗೆ 10 ರೂಪಾಯಿ ಸಹಾಯಧನನ ಕೊಡಬೇಕು ಅಂತ ಹೇಳಿ ಇಷ್ಟಪಡ್ತೀನಿ. ಜೊತೆಗೆ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಾಗಿತ್ತು. ಕಬ್ಬಿನ FRP ಅದೆಲ್ಲ ಮಾಡಬೇಕಾಗಿತ್ತು, ಮಾಡಿಲ್ಲ. ಇದು ಮೂಗಿಗೆ ತುಪ್ಪ ಸವರಿ ನಾಲ್ಗೆನ ಒಣಗಿಸುವಂಥ ಕೆಲಸನ ಮಾಡಿದರೆ ರೈತರಿಗೆ ನಿರಾಶಾದಾಯಕ ಬಜೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅತ್ತಲ್ಲಿ ದೇವರಾಜ್. ಈಗಾಗಲೇ ತಳ ಬುಡ ಇಲ್ದಿರೋಂಥ ಬಜೆಟ್ಟು ಅಂತ ಈಗ ಸಿದ್ದರಾಮಯ್ಯನವರು ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಕೃಷಿ ಕ್ಷೇತ್ರಕ್ಕೆ ಭಾಳಷ್ಟು ನಿರೀಕ್ಷೆಗಳಿದ್ದು. ನೆನ್ನೆ ನಿಮ್ಮ ವಾಹಿನಿಯಲ್ಲೇ ನಾವು ಮಾತಾಡ್ಬೇಕಾದ್ರೆ ಹೇಳಿದ್ವಿ, ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ಈ ಸರ್ಕಾರಗಳು ರೈತನ ಬೆನ್ನು ಮೂಳೆನ ಮುರಿತಾ ಇದೆ ಅಂತ ಆ ರೀತಿ ಮುರಿದಿದ್ದಾರೆ. ನಾವು ನಿರೀಕ್ಷೆ ಏನು ಇಟ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ಹುಸಿ ಮಾಡಿದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಕಬ್ಬಿಗೆ ಯಾವುದೇ ರೀತಿ ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗೋ ರೀತಿ ಬಜೆಟ್ ಇಲ್ಲ. ಈ ಅವ್ರದೇ ಕ್ಷೇತ್ರದಲ್ಲಿರೋಂಥ ಕಾರ್ಖಾನೆ ಸುಮಾರು 30 ಕೋಟಿ ಬಾಕಿ ಕೊಡಬೇಕಾಗಿದೆ, 150 ರೂಪಾಯಿ ಬಾಕಿ ಹಣ ಕೊಡಬೇಕಾಗಿದೆ, ಅದನ್ನು ಕೂಡ ಕೊಟ್ಟಿಲ್ಲ. ಇಡೀ ರಾಜ್ಯಾದ್ಯಂತ 950 ಕೋಟಿ ಕೊಡಬೇಕಾಗಿದೆ ಹಣನ. 2 ವರ್ಷದ ಹಳೆ ಬಾಕಿ ಇದು. 950 ಕೋಟಿನ ಕೊಡೋಂಥ ವಿಚಾರದಲ್ಲಿ ಏನೂ ಕೂಡ ಪ್ರಸ್ತಾಪ ಮಾಡಿಲ್ಲ. ನಿಜವಾಗ್ಲೂ ಇದು ಖಂಡಿತವಾಗೂ ನಿರಾಶಾದಾಯಕ ಬಜೆಟ್ಟು. ನಾವು ಸಿದ್ದರಾಮಯ್ಯನವ್ರನ್ನ ರೈತ ಪರ ಕೆಲಸ ಮಾಡ್ತಾರೆ, ರೈತ ಸಂಘದಿಂದ ಬಂದವರು ಅಂತ ಹೇಳಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ. ಅದನ್ನು ಖಂಡಿತವಾಗಿ ಹುಸಿ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯ ರೈತರಿಗೂ ಕೂಡ ಇದು ಅನಾನುಕೂಲ ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ.